ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 701 ಪಾಯಿಂಟ್ಸ್ ಗೈನ್ ಆಗಿ 57,521 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 206 ಪಾಯಿಂಟ್ಸ್ ಗೈನ್ ಆಗಿ 17,245 ನಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 393 ಪಾಯಿಂಟ್ಸ್ ಗೈನ್ ಆಗಿ 36,422 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪ್ 0.52% ಗೈನ್ ಆದರೆ ಸ್ಮಾಲ್ ಕ್ಯಾಪ್ 0.05% ಗೈನ್ ಆಗಿದೆ. ಓಪನಿಂಗ್ ಗ್ಯಾಪ್ ಅಪ್ ಆದ್ಮೇಲೆ ಅಲ್ಲಿಂದ ಫಸ್ಟ್ 1 ಅವರ್ ಅಲ್ಲಿ ಸೆಲ್ ಆಫ್ ಕಾಣಿಸ್ತಾ ನಮಗೆ ಮಾರ್ಕೆಟ್ ಅಗೈನ್ ಡೌನ್ ಟ್ರೆಂಡ್ ಹೋಗುತ್ತೆ ಅನ್ನೋ ತರ, ಬಿಕಾಸ್ ಸ್ಟ್ರಕ್ಚರ್ ಅದೇ ತರ ಇತ್ತು. ಡಾಲರ್ ಟು ಇಂಡೆಕ್ಸ್ ನಿಯರ್ ಟು 103 ಗೆ ರೀಚ್ ಆಗಿತ್ತು. ಅಂಡ್ ಎಫ್ಐಸ್ ನಿನ್ನೆ ಸೆಷನ್ ಅಲ್ಲಿ 4,000 ಕ್ರೋಸ್ ಹತ್ರ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡಿದ್ದಾರೆ. ಪ್ರೀವಿಯಸ್ ಆಗಿ ಮಲ್ಟಿಪಲ್ ಟೈಮ್ಸ್ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಆಕ್ಟ್ ಆಗಿರುವಂತಹ ಝೋನ್ ಹತ್ರ ಬಂದಿರೋದ್ರಿಂದ ಒಂದು ಸ್ಟ್ರಾಂಗ್ ಬುಲ್ಲಿಶ್ ಆಕ್ಟಿವಿಟಿ ಅಂಡ್ ಅಲ್ಲಿಂದ ಸ್ಟಾರ್ಟ್ ಆಗಿ ಆಕ್ಟಿವಿಟಿ ನಿಯರ್ ಟು 17,320 ವರೆಗೂ ಒನ್ ವೇ ಡೈರೆಕ್ಷನ್ ಅಲ್ಲಿ ಮಾರ್ಕೆಟ್ ಮೂವ್ ಆಗ್ತಾ ಹೋಗಿದೆ. ಇವತ್ತು ಡೇಟಾ ಪಾಯಿಂಟ್ ಇಟ್ಕೊಳ್ಳಿ, ಪರ್ಟಿಕ್ಯುಲರ್ಲಿ ಎಕ್ಸ್ಪೈರಿ ಡೇ ಇದೊಂದು ಜಾಸ್ತಿ ಕಾಣಿಸ್ತಾ ಇರುತ್ತೆ. ಒಂದ್ ವೇಳೆ ನಿಮ್ಗೆ ಸಿಸ್ಟಮ್ ಅಲ್ಲಿ ಜಾಸ್ತಿ ಶಾರ್ಟ್ ಪೊಸಿಷನ್ ಇದ್ರೆ ವಿತ್ ನೆಟ್ ಶಾರ್ಟ್ ಪೊಸಿಷನ್ಸ್ ಸಿಸ್ಟಮ್ ಅಲ್ಲಿ ಜಾಸ್ತಿ ಇದ್ರೆ ಪರ್ಟಿಕ್ಯುಲರ್ ಟ್ರೇಡಿಂಗ್ ಸೆಷನ್ ಅಲ್ಲಿ ಆ ಶಾರ್ಟ್ಸ್ ಒಂದ್ ವೇಳೆ ಫಾಲ್ ಆಗಿಲ್ಲ ಅಂದ್ರೆ ಮೀನ್ಸ್ ಮಾರ್ಕೆಟ್ ಡೌನ್ ಸೈಡ್ ಸ್ವಲ್ಪ ರೇಂಜ್ ಬೌಂಡ್ ಸ್ವಲ್ಪ ಅಪ್ ಸೈಡ್ ವರೆಗೆ ಮೂವ್ ಆಗಿರಬೇಕು. ಆತರ ಆಗದಿರ ಮಾರ್ಕೆಟ್ ಆಪೋಸಿಟ್ ಆಗಿ ಒಂದ್ ಸೈಡ್ ಮೂವ್ ಆಗೋದಕ್ಕೆ ಪ್ರಯತ್ನ ಮಾಡಿದ್ರೆ ಪ್ರೀವಿಯಸ್ ಆಗಿ ಸಿಸ್ಟಮ್ ಅಲ್ಲಿ ಮಾರ್ಕೆಟ್ ಬೀಳತ್ತಂತ ಯಾರಾದ್ರೂ ಶಾರ್ಟ್ ನ ಬಿಲ್ಡ್ ಮಾಡಿರ್ತಾರಲ್ಲ ಅವರೆಲ್ಲ ಕವರ್ ಮಾಡೋ ಪ್ರಯತ್ನ ಮಾಡ್ತಾರೆ. ಅದರಿಂದ ಆ ತರ ಟೈಮ್ ಅಲ್ಲಿ ಒನ್ ವೇ ಡೈರೆಕ್ಷನ್ ನಮಗೆ ಮಾರ್ಕೆಟ್ ಮೂವ್ ಆಗೋದಕ್ಕೆ ಪಾಸಿಬಲ್ ಆಗ್ತಾ ಇರುತ್ತೆ. ಮೇ 4th ವರೆಗೂ ನಮಗೆ ಈ ತರ ವಾಲಿಟಿಲಿಟಿ ಸೆಷನ್ಸ್ ಕಂಟಿನ್ಯೂ ಆಗತ್ತಂತ ಅನ್ಕೊಂತಾ ಇದ್ದೀನಿ. ಬಿಕಾಸ್ ಮೇ 4th ಫೆಡ್ ಮೀಟಿಂಗ್ ಇದೆ ಅಂಡ್ ಇನ್ ಬಿಟ್ವೀನ್ ನಮಗೆ ಇಂಪಾರ್ಟೆಂಟ್ ರಿಸಲ್ಟ್ಸ್ ಇದೆ. ಫೆಡ್ ಅಂಡ್ RBI ಅವರ್ ಮೀಟಿಂಗ್ ನಿಮಗೆ ಮುಂಚೆನೆ ಹೇಗೆ ಗೊತ್ತಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ನಾನು ಪ್ರೀವಿಯಸ್ ಆಗಿ ವಿಡಿಯೋಲಿ ಮೆನ್ಷನ್ ಮಾಡಿದ್ದೀನಿ, ಫೆಡ್ ಅವರ್ ಮೀಟಿಂಗ್ಸ್ federalreserve.gov ನಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ನೀವು ಅಲ್ಲಿ ಗಮನಿಸಿದ್ರೆ ಮೇ 3rd and 4th ಅವರ ಮೀಟಿಂಗ್ ಇದೆ. 4th ನಮಗೆ ಅದು ಅಪ್ಡೇಟ್ ಆಗುತ್ತೆ. ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಮಾರ್ಕೆಟ್ ಅದಕ್ಕೆ ತಕ್ಕ ಹಾಗೆ ರಿಯಾಕ್ಟ್ ಆಗುತ್ತೆ. ಅಂಡ್ ಫ್ರೆಂಡ್ಸ್, ಈ ವಿಡಿಯೋ ನಾವು ಇಡ್ತಿರೋ ಎಫರ್ಟ್ಸ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ನೆಕ್ಸ್ಟ್ ITC ಬಗ್ಗೆ ಮಾತಾಡ್ಕೋಬೇಕು. ಗಮನಿಸ್ತಾ ಇದ್ರೆ ರೀಸೆಂಟ್ ಟೈಮ್ಸ್ ಅಲ್ಲಿ ಮಲ್ಟಿಪಲ್ ಲಾರ್ಜ್ ಟ್ರೇಡ್ಸ್ ನಮಗೆ ITC ನಲ್ಲಿ ನಡೀತಾ ಇದೆ. ಇವತ್ತು ನಮಗೆ ನಿಯರ್ ಟು 3 ಮಿಲಿಯನ್ ಶೇರ್ಸ್ ಹತ್ರ ಅಂದ್ರೆ 30 ಲ್ಯಾಕ್ ಶೇರ್ಸ್ ಹತ್ರ ಲಾರ್ಜ್ ಟ್ರೇಡ್ಸ್ ಇವತ್ತು ITC ನಲ್ಲಿ ನಡೆದಿದೆ. ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ನಾವು ಗಮನಿಸಬೇಕು, ರೀಸೆಂಟ್ ಟೈಮ್ಸ್ ನಲ್ಲಿ ಮಾರ್ಕೆಟ್ ಫಾಲ್ ಆಗ್ತಾ ಇದೆ, ಆದ್ರೆ ವ್ಯಾಲ್ಯೂ ಸ್ಟಾಕ್ಸ್ ಅಲ್ಲಿ ತುಂಬಾ ಜಾಸ್ತಿ ಫಾಲ್ ಕಾಣಿಸ್ತಾ ಇಲ್ಲ. ಎಕ್ಸಾಂಪಲ್ ನಾವೀಗ ಅನ್ಕೊಂತಾರಂತ ITC ಅದೇ ತರ ಈ ಮಂತ್ಸ್ ಅಲ್ಲಿ ಗೈನರ್ಸ್ ನ ನೀವು ನೋಡಿದ್ರೆ ಆ ನೇಮ್ಸ್ ನಿಮಗೆ NTPC, M&M, ಹೀರೋ, ಅದೇ ತರ ಬಜಾಜ್ ಕಾಣಿಸ್ತಾ ಇರತ್ತೆ. ಬಜಾಜ್ ಆಟೋ ಬಟ್ ಈ ವ್ಯಾಲ್ಯೂಷನ್ಸ್ ಕಂಫರ್ಟಬಲ್ ಆಗಿದ್ರೆ ಯಾವ್ದ್ರಲ್ಲಾದ್ರೆ ವ್ಯಾಲ್ಯೂಷನ್ಸ್ ಕಂಫರ್ಟಬಲ್ ಇರತ್ತಲ್ಲ ಆ ಸ್ಟಾಕ್ಸ್ ಅಲ್ಲಿ ನಮಗೆ ಮೂವ್ ಕಾಣಿಸುತ್ತೆ. ಪರ್ಟಿಕ್ಯುಲರ್ಲಿ ಅದರಲ್ಲಿ ITC ರಿಲೇಟೆಡ್ ಆಗಿ ಲಾರ್ಜ್ ಟ್ರೇಡ್ಸ್ ರೀಸೆಂಟ್ ಟೈಮ್ಸ್ ನಲ್ಲಿ ರಿಪೀಟೆಡ್ ಆಗಿ ಕಾಣಿಸ್ತಾ ಇದೆ. ಇಫ್ ಒಂದ್ ವೇಳೆ ಅದು ಇಂಟ್ರಾಡೇ ಟ್ರೇಡ್ ಆದ್ರೆ ನಮಗೆ NSE ನಲ್ಲಿ ಅಪ್ಡೇಟ್ ಆಗಲ್ಲ. ಅಂಡ್ ನೇಮ್ಡ್ ಇನ್ವೆಸ್ಟರ್ ಮ್ಯೂಚುವಲ್ ಫಂಡ್ ಎಂಟರ್ ಆಗ್ತಿದ್ರೆ ಅದು ನಮಗೆ NSE ನಲ್ಲಿ ಇವತ್ತು ಎಂಡ್ ಆಫ್ ದ ಡೇ ನಮಗೆ ಅಪ್ಡೇಟ್ ಆಗುತ್ತೆ. ನೆಕ್ಸ್ಟ್ TV18 ಬ್ರಾಡ್ಕಾಸ್ಟ್ ಅಪ್ಡೇಟ್ ಬಗ್ಗೆ ಮಾತಾಡ್ಕೊಳ್ಳೋಕೆ ಮುಂಚೆ ಒಂದು ಸ್ಮಾಲ್ ಸ್ಟ್ರಕ್ಚರ್ ಬಗ್ಗೆ ನಾವು ಮಾತಾಡ್ಕೋಬೇಕು. TV18 ಬ್ರಾಡ್ಕಾಸ್ಟ್ ಅವರು ವಯಾಕಾಮ್ 18 ನಲ್ಲಿ 51% ಶೇರ್ ನ ಹೋಲ್ಡ್ ಮಾಡ್ತಿದ್ದಾರೆ. ಅಂಡ್ ಈ TV18 ಬ್ರಾಡ್ಕಾಸ್ಟ್ ಸಂಬಂಧಿಸಿರುವ 51% ಶೇರ್ ನ ನೆಟ್ವರ್ಕ್ 18 ಅವರ ಹತ್ರನೇ ಇದೆ. ಈಗ ಬರ್ತಿರೋ ಅಪ್ಡೇಟ್ ರಿಲಯನ್ಸ್ ಇಂಡಸ್ಟ್ರೀಸ್ ಅಂಡ್ ವಯಾಕಾಮ್ 18 ಅವರು ಉದಯ್ ಶಂಕರ್ ಅದೇ ತರ ಮುರ್ಡಾಕ್ ಇವರಿಬ್ಬರು ಸೇರಿ ಸ್ಟಾರ್ಟ್ ಮಾಡಿರುವಂತ ಬೋಧಿ ಟ್ರೀ ಸಿಸ್ಟಮ್ ಅವ್ರ ಜೊತೆ ಕಂಬೈನ್ ಆಗಿ ಸೋನಿ ಅದೇ ತರ ಜಿಯೋ ಅವರು ಯಾವ ತರ ಕಂಬೈನ್ ಆಗಿ ಟ್ರಾನ್ಸ್ಫಾರ್ಮ್ ಯಾವ ತರ ಆಗ್ಬೇಕಂತ ಅನ್ಕೊಂಡಿದಾರಲ್ಲ ಅದೇ ತರ ವಯಾಕಾಮ್ 18 ನಲ್ಲಿ ಬೋಧಿ ಟ್ರೀ ಅವರು 13,500 crores ಹತ್ರ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅದರಲ್ಲಿ ಶೇರ್ ನ ರೈಸ್ ಮಾಡೋ ತರ ಹೇಳ್ತಿದ್ದಾರೆ. ಅಂಡ್ ಇದರ ಜೊತೆಗೆ ರಿಲಯನ್ಸ್ ಅವರು 1,645 crores ವಯಾಕಾಮ್ 18 ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ತರ ಅಪ್ಡೇಟ್ ಬರ್ತಾ ಇರೋದ್ರಿಂದ ಇದರ ಜೊತೆಗೆ ಜಿಯೋ ಸಿನಿಮಾಸ್ OTT ಆಪ್ ನು ವಯಾಕಾಮ್ 18 ಅವರಿಗೆ ಟ್ರಾನ್ಸ್ಫರ್ ಮಾಡ್ತಿದ್ವಿ ಅಂತ ಈ ಎಂಟೈರ್ ಟ್ರಾನ್ಸಾಕ್ಷನ್ ಎಲ್ಲಾನು ನೆಕ್ಸ್ಟ್ 6 months ಅಲ್ಲಿ ಕಂಪ್ಲೀಟ್ ಆಗತ್ತಂತ ಇವರು ಬೆಸ್ಟ್ ಮೀಡಿಯಾ ಅಂಡ್ ಎಂಟರ್ಟೈನ್ಮೆಂಟ್ ಸರ್ವಿಸಸ್ ನ ಇಂಡಿಯನ್ ಕಸ್ಟಮರ್ಸ್ ಗೆ ಪ್ರೊವೈಡ್ ಮಾಡ್ತೀವಿ ಅಂತ ಮುಖೇಶ್ ಅಂಬಾನಿ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಮೇ ಬಿ ಈ ರೂಮರ್ ಮಾರ್ಕೆಟ್ ಅಲ್ಲಿ ಮುಂಚೆನೆ ಇತ್ತು ಅನ್ಸುತ್ತೆ. ಆಲ್ಮೋಸ್ಟ್ ಲಾಸ್ಟ್ 6 months ನಲ್ಲಿ ಸ್ಟಾಕ್ ನಿಯರ್ ಟು 50% ವರೆಗೆ ಬೆಳೆದಿದೆ. ಅಂಡ್ ಈ ನ್ಯೂಸ್ ಬಂದ ಮೇಲೆ ಸ್ಟಾಕ್ ನಲ್ಲಿ ಸ್ವಲ್ಪ ಡೀಪ್ ಕರೆಕ್ಷನ್ ನಿಯರ್ ಟು 17% ವರೆಗೂ ಇಂಟ್ರಾಡೇ ನಲ್ಲಿ ಫಾಲ್ ಕಾಣಿಸಿದೆ. ನೆಕ್ಸ್ಟ್ ಕಾರ್ ಟ್ರೇಡ್ ಟೆಕ್ ಬಗ್ಗೆ ಮಾತಾಡ್ಕೋಬೇಕು. ನೋಮುರಾ ಅವರು ಪ್ರೆಸೆಂಟ್ ಇರೋ ಪ್ರೈಸ್ ಇಂದ ಬೈ ರೇಟಿಂಗ್ ಕೊಡ್ತಾ ಟಾರ್ಗೆಟ್ ಟು 770 rupees ಪರ್ ಶೇರ್ ಕೊಡ್ತಿದ್ದಾರೆ. ಪ್ರೀವಿಯಸ್ ಕ್ಲೋಸಿಂಗ್ ನೋಡಿದ್ರೆ ಅದು ನಿಯರ್ ಟು 21% ಹತ್ರ ಅಪ್ಸೈಡ್ ಇವರು ಟಾರ್ಗೆಟ್ ಕೊಡ್ತಾ ಇರೋ ಹತ್ರ ನಮಗೆ ತಿಳಿಯುತ್ತೆ. ಟಾರ್ಗೆಟ್ ಏನೋ ಕೊಡ್ತಿದ್ದಾರೆ, ಆದ್ರೆ ಏನಕ್ಕೆ ಇಷ್ಟು ಪಾಸಿಟಿವ್ ಆಗಿ ನೋಡ್ತಾ ಇದ್ದಾರೆ ಅಂತ ಮಾತಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಯೂಶುವಲ್ ಆಗಿ ಕಾರ್ ಟ್ರೇಡ್ ಟೆಕ್ ಅವರಿಗೆ ಕಾರ್ ವಾಲೆ, ಕಾರ್ ಟ್ರೇಡ್ ಅದೇ ತರ ಬೈಕ್ ವಾಲೆ ಅವರಿಂದ ಯೂಸ್ಡ್ ಕಾರ್ ಬಿಸಿನೆಸ್ ಮೂಲಕ ರೆವೆನ್ಯೂಸ್ ಬರ್ತಾ ಇರುತ್ತೆ. ಅಂಡ್ ಆ ಪ್ಲಾಟ್ಫಾರ್ಮ್ಸ್ ನಲ್ಲಿ ಯೂಶುವಲ್ ಆಗಿ ನಾವು ಆ ಪ್ಲಾಟ್ಫಾರ್ಮ್ಸ್ ಅನ್ನು ಓಪನ್ ಮಾಡಿದಾಗ ಆಡ್ಸ್ ಕಾಣಿಸ್ತಾ ಇರುತ್ತಲ್ಲ, ಅವ್ರ ವೆಬ್ಸೈಟ್ ನಲ್ಲಿ ಕಾರ್ ವಾಲೆ, ಬೈಕ್ ವಾಲೆ ಅಂಡ್ ಕಾರ್ ಟ್ರೇಡ್ ನಲ್ಲಿ ಆಟೋ ಸೆಕ್ಟರ್ ಗೆ ಸಂಬಂಧಿಸಿರುವ ಕಂಪನೀಸ್ಗೆ
ಡಿಜಿಟಲ್ ಆಡ್ ಸ್ಪೆಂಡಿಂಗ್ ಮೂಲಕನೂ ಇವರಿಗೆ ರೆವೆನ್ಯೂಸ್ ಇವರಿಗೆ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಪಾಸಿಬಿಲಿಟಿ ಇದೆ ಅಂತ. ಅಂಡ್ ಇವ್ರು ಹೇಳ್ತಿರೋ ರೀಸನ್ಸ್ ಡಿಜಿಟಲ್ ಅಡ್ವರ್ಟೈಸ್ಮೆಂಟ್ ಸ್ಪೆಂಡಿಂಗ್ ಆಟೋ ಸೆಕ್ಟರ್ ನಲ್ಲಿ ರೀಸೆಂಟ್ ಟೈಮ್ಸ್ ನಲ್ಲಿ ಬೆಳೀತಾ ಇದೆ ಅಂತ. ಇದೇ ಕಾರಣವಾಗಿ ಅಡ್ವಾಂಟೇಜ್ ಸಿಗುವಂತ ಕಂಪನೀಸ್ ಅಲ್ಲಿ ಲಿಸ್ಟೆಡ್ ಪ್ಲೇಸಸ್ ಅಲ್ಲಿ ಇವರು ಕಾರ್ಟೆಡ್ ಟೆಕ್ವಾಲಾ ಅವರಿಗೆ ಪಾಸಿಟಿವ್ ರೇಟಿಂಗ್ ಕೊಡ್ತಾ 20% ಹತ್ರ ಅಪ್ಸೈಡ್ ಟಾರ್ಗೆಟ್ ಕೊಡ್ತಿದ್ದಾರೆ. ನೆಕ್ಸ್ಟ್ ಐಎಕ್ಸ್ ಬಗ್ಗೆ ಮಾತಾಡ್ಕೋಬೇಕು. ಐಎಕ್ಸ್ ಅವರು ನಿನ್ನೆ ನಂಬರ್ಸ್ ನ ಪೋಸ್ಟ್ ಮಾಡಿದ್ದಾರೆ. ನಂಬರ್ಸ್ ಜೊತೆಗೆ ಡಿವಿಡೆಂಡ್ ಡಿಕ್ಲೇರ್ ಮಾಡ್ತಿದ್ದಾರೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ ನಲ್ಲಿ ಸ್ಲೈಡ್ ಡಿಕ್ಲೈನ್ ರೆವೆನ್ಯೂ ನಲ್ಲಿ ಅಂಡ್ ಆಪರೇಟಿಂಗ್ ಸೈಡ್ ನಮಗೆ ಕಾಣಿಸ್ತಾ ಇರೋದು ಇಯರ್ ಇಯರ್ ಬೇಸಿಸ್ ನಲ್ಲಿ ಡಬಲ್ ಡಿಜಿಟ್ ಗ್ರೋತ್ ನಮಗೆ ಕಾಣಿಸ್ತಾ ಇದೆ. ಅಂಡ್ ಪರ್ಟಿಕ್ಯುಲರ್ಲಿ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಆಕ್ಚುಲಿ ಆಗಿ ಪ್ರೀವಿಯಸ್ ಟೈಮ್ಸ್ ನಲ್ಲಿ ಇವರು ಮೈಂಟೈನ್ ಮಾಡಿರೋ ಮಾರ್ಜಿನ್ಸ್ ಕ್ವಾರ್ಟರ್ಲಿ ಬೇಸಿಸ್ ನಲ್ಲಿ ಅರೌಡ್ ಆಗ್ತಾ ಇದೆ. ಲೈಕ್ ಕಮ್ಮಿ ಆಗ್ತಾ ಒಂದು ಪ್ಲೇಸ್ ಹತ್ರ ಸ್ಟೇಬಲ್ ಆಗತ್ತೆ ಅನ್ಕೊಂಡಿದ್ವಿ. ಬಟ್ ಇವನ್ ಈ ಕ್ವಾರ್ಟರ್ ನಲ್ಲಿ ಇವರು 85% ಹತ್ರ ಆಪರೇಟಿಂಗ್ ಪ್ರಾಫಿಟ್ ನ ಮಾರ್ಜಿನ್ ಇದೊಂದು ಹೈ ನಂಬರ್. ನಾರ್ಮಲ್ ಆಗಿ ಮೋಸ್ಟ್ ಆಫ್ ದ ಕಂಪನೀಸ್ 80% ಆಪರೇಟಿಂಗ್ ಸೈಡ್ ಮಾರ್ಜಿನ್ಸ್ ನಮ್ಗೆ ಕಾಣಿಸಲ್ಲ. ಪ್ರಾಬ್ಲಮ್ ಎಲ್ಲಾನು ಇವರು ವ್ಯಾಲ್ಯೂಯೇಷನ್ಸ್. ಪ್ರೀವಿಯಸ್ ಆಗಿ ಇವರು ಮಲ್ಟಿಪಲ್ ಟೈಮ್ಸ್ ಮಾತಾಡ್ಕೊಂಡಿರೋ ಪಾಯಿಂಟ್ ಇದು. ಇಷ್ಟೆಲ್ಲ ಬರ್ತಿರೋ ಕರೆಕ್ಷನ್ಸ್ ಆಮೇಲೆ ರೀಸೆಂಟ್ ಆಲ್ಮೋಸ್ಟ್ ಮೋರ್ ದನ್ 30% ಹತ್ರ ಸ್ಟಾಕ್ ಕರೆಕ್ಟ್ ಆಗಿದೆ. ಇವನ್ ಇದಾದ್ಮೇಲೂ ಸ್ಟಾಕ್ ಸ್ಟಿಲ್ ಈಗ್ಲೂ 65 ಟೈಮ್ಸ್ ಪ್ರೈಸ್ ಟು ಮಲ್ಟಿಪಲ್ ಟೈಮ್ಸ್ ಇದೆ. ಆಕ್ಚುಯಲ್ ಆಗಿ ಇಂಪಾರ್ಟೆಂಟ್ ಜೋನ್ ಹತ್ರ ಐಎಕ್ಸ್ ರೀಚ್ ಆಗಿದೆ ಅಂತ ಅಂಡ್ ಪ್ರೆಸೆಂಟ್ ರಿಸಲ್ಟ್ಸ್ ಬೆಟರ್ ಆಗೇ ಇದೆ. ಬಟ್ ಕನ್ಸರ್ನ್ ಅಲ್ಲ ವ್ಯಾಲ್ಯೂಯೇಷನ್ಸ್. ಅದರಿಂದ ಇಲ್ಲಿಂದ ಸ್ಟಾಕ್ ಕರೆಕ್ಟ್ ಆಗ್ತಾ ಇದ್ರೆ ಫಸ್ಟ್ ಅಕಾಮುಲೇಷನ್ ಜೋನ್ ಆಗಿ 200 ಇಮಿಡಿಯೇಟ್ ಆಗಿ ಬರುತ್ತೆ ಅಂಡ್ ಸೆಕೆಂಡ್ ಅಕಮುಲೇಷನ್ ಜೋನ್ 150 to 180 ಈ ಜೋನ್ ಗಮನಿಸ್ತಾ ಇದೀನಿ. ಬಟ್ ಇದು ರೀಸೆಂಟ್ ಕ್ಲೋಸ್ ಬ್ರೇಕರ್ಸ್ ಡೌನ್ ಸೈಡ್ ಹೋದ್ರೆ ಮಾತ್ರ ಪಾಸಿಬಲ್ ಆಗತ್ತೆ. ಸೊ ಬಿಲೋ 193 ನೆಕ್ಸ್ಟ್ ನಾನು ಅಕಮುಲೇಟ್ ಮಾಡೋ ಜೋನ್ 150 to 180. ಇಲ್ಲಿ ಕನ್ಸರ್ನ್ ಎಲ್ಲಾನು ವ್ಯಾಲ್ಯೂಯೇಷನ್ಸ್ ಅಬೌವ್ 60 ಟೈಮ್ಸ್ ಪ್ರೈಸ್ ಟು ಮಲ್ಟಿಪಲ್ಸ್. ರೀಸೆಂಟ್ ಟೈಮ್ಸ್ ಅಲ್ಲಿ ಬರ್ತಿರೋ ಕರೆಕ್ಷನ್ ಆದ್ಮೇಲೂ ಹೈ ಇಂದ ಕರೆಕ್ಟ್ ಆದ್ಮೇಲೂ ಸ್ಟಿಲ್ ಆ ವ್ಯಾಲ್ಯೂಯೇಷನ್ಸ್ ಕಮಿಂಗ್ ಟೈಮ್ಸ್ ಅಲ್ಲಿ ಫೆಡ್ ಅವರು ಏನಾದ್ರು ಬಡ್ಡಿ ರೇಟ್ ಜಾಸ್ತಿ ಮಾಡ್ತಾ ಹೋದ್ರೆ ಜಸ್ಟಿಫೈ ಆಗಲ್ಲ. ಆವಾಗ ಏನಾದ್ರು ಕರೆಕ್ಷನ್ಸ್ ಆಗಿ ಆ ಲೆವೆಲ್ಸ್ ಅಲ್ಲಿ ಅಕಮುಲೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ನೆಕ್ಸ್ಟ್ ವರನ್ ಬ್ಯಾವರೇಜಸ್ ಅವರು ರಿಸಲ್ಟ್ ಜೊತೆಗೆ ಬೋನಸ್ ಪ್ರಕಟಣೆ ಮಾಡಿದ್ದಾರೆ. ಇವರು ಬಿಸಿನೆಸ್ ರಿಲೇಟೆಡ್ ಆಗಿ ಇವರು ಸೆಲ್ ಮಾಡಿರೋ ಪ್ರಾಡಕ್ಟ್ಸ್ ನಾವು ಗಮನಿಸಬಹುದು. ಇವರು ರಿಸಲ್ಟ್ಸ್ ಗಮನಿಸಿದ್ರೆ ನೆಟ್ ಸೇಲ್ ರೆವೆನ್ಯೂ, ಆಪರೇಟಿಂಗ್ ಸೈಡ್ ಅಂಡ್ ಈವನ್ ನೆಟ್ ಪ್ರಾಫಿಟ್ 3 ಸೆಗ್ಮೆಂಟ್ಸ್ ನಲ್ಲಿ ಡಬಲ್ ಡಿಜಿಟ್ ಗ್ರೋತ್ ಕಾಣಿಸ್ತಾ ಇದೆ. ಫಾರ್ ಎವ್ರಿ 2 ಶೇರ್ಸ್ ಒಂದು ಬೋನಸ್ ಶೇರ್ ಇವರು ಡಿಕ್ಲೇರ್ ಅಂತೂ ಮಾಡಿದ್ದಾರೆ. ಬೈ ಜೂನ್ 27, 2022 ಒಳಗೆ ಅಂದ್ರೆ ನೆಕ್ಸ್ಟ್ 2 ಮಂತ್ಸ್ ಅಲ್ಲಿ ಇದು ಕಂಪ್ಲೀಟ್ ಆಗತ್ತೆ ಅಂತ ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಬಜಾಜ್ ಆಟೋ ಬಗ್ಗೆ ಮಾತಾಡ್ಕೊಳ್ಳೋಣ. ನಂಬರ್ಸ್ ಪೋಸ್ಟ್ ಮಾಡಿದ್ಮೇಲೆ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಿರೋ ಸ್ಟಾಕ್ ಯಾವ್ದಂದ್ರೆ ಬಜಾಜ್ ಆಟೋ ಅವರು. ನಂಬರ್ಸ್ ಏನು ಪಾಸಿಟಿವ್ ಆಗೇ ಇದೆ ಅಂಡ್ ಇವತ್ತು HUL ಅವರು ಒಳ್ಳೆ ನಂಬರ್ಸ್ ನ ಪೋಸ್ಟ್ ಮಾಡಿದ್ದಾರೆ ಅಂಡ್ ಇವನ್ ಕೋರ್ಮಾಂಡಲ್ ಇಂಟರ್ನ್ಯಾಷನಲ್ ಅವರು ಒಳ್ಳೆ ನಂಬರ್ಸ್ ನ ಡೆಲಿವರಿ ಮಾಡಿದ್ದಾರೆ. ನೆಕ್ಸ್ಟ್ ಏರ್ಟೆಲ್ ಅದೇ ತರ ಅಪೋಲೋ ಹಾಸ್ಪಿಟಲ್ ಬಗ್ಗೆ ಮಾತಾಡ್ಕೋಬೇಕು. ಏರ್ಟೆಲ್ ಅವರು ಸಿಸ್ಕೋ ಅದೇ ತರ ಅಪೋಲೋ ಹಾಸ್ಪಿಟಲ್ ಅವ್ರ ಜೊತೆ ಟೈಅಪ್ ಆಗಿ 5G ಕನೆಕ್ಟೆಡ್ ಆಂಬ್ಯುಲೆನ್ಸ್ ರಿಲೇಟೆಡ್ ಆಗಿ ಬ್ಯಾಂಗ್ಳೂರ್ನಲ್ಲಿ ಡೆಮಾನ್ಸ್ಟ್ರೇಷನ್ ಅಂತೂ ಕಂಡಕ್ಟ್ ಮಾಡಿದ್ದಾರೆ. ಲೇಟೆಸ್ಟ್ ಮೆಡಿಕಲ್ ಎಕ್ವಿಪ್ಮೆಂಟ್, ಪೇಷಂಟ್ ಮಾನಿಟರಿಂಗ್ ಅಪ್ಲಿಕೇಶನ್ಸ್ ಅಂಡ್ ಟೆಲಿಮೆಟ್ರಿ ಡಿವೈಸಸ್ ಎಲ್ಲ ಇದರಲ್ಲಿ ಇರುತ್ತಂತ. ಏರ್ಟೆಲ್ ಅವರು ರೋಲ್ ಏನಂದ್ರೆ ಇಲ್ಲಿ ಅಲ್ಟ್ರಾ ಫಾಸ್ಟ್ ಏರ್ಟೆಲ್ 5G ನೆಟ್ವರ್ಕ್ ನ ಈ ಆಂಬ್ಯುಲೆನ್ಸ್ ಗೆ ಪ್ರೊವೈಡ್ ಮಾಡೋದು ಇವ್ರ ಕೆಲಸ. ನೆಕ್ಸ್ಟ್ IDFC ಫಸ್ಟ್ ಬ್ಯಾಂಕ್ ಬಗ್ಗೆ ಮಾತಾಡ್ಕೋಬೇಕು. IDFC ಫಸ್ಟ್ ಬ್ಯಾಂಕ್ ಅವರು ಏಪ್ರಿಲ್ 30 ಬೋರ್ಡ್ ಸಮಾವೇಶ ಮಾಡಿ ಫಂಡ್ಸ್ ರೈಸ್ ಮಾಡ್ತಾರಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಇಲ್ಲಿಂದ ತುಂಬಾ ದಿನಗಳಿಂದ ನಿಮಗೆ ರಿಲಯನ್ಸ್ ಸ್ಟಾಕ್ ಏನಕ್ಕೆ ಬೆಳೀತಾ ಇದೆ ಅಂತ ಹೇಳಿದಾಗ ಸಿಂಗಪೂರ್ ಗ್ರಾಸ್ ರಿಫೈನಿಂಗ್ ಮಾರ್ಜಿನ್ಸ್ ಬೆಟರ್ ಆಗಿರತ್ತಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂತ. ಅದು ರಿಲಯನ್ಸ್ ಇಂಡಸ್ಟ್ರಿಗೆ ಒಂದಕ್ಕೆ ಅಲ್ಲ, ಈ ಸ್ಟಾಕ್ಸ್ಗೂ ನಮಗೆ ರ್ಯಾಲಿ ಕಾಣಿಸ್ತಾ ಇತ್ತು. ಬಿಕಾಸ್ ಇದೂನು ಆಯಿಲ್ ರಿಫೈನರಿ ಆಗಿದ್ರಿಂದ. ಆಯಿಲ್ ರಿಫೈನರಿ ಅಂತ ನಾವು ಮಾತಾಡ್ಕೊಂಡಿದ್ವಲ್ಲ, ಈಗ ಚೆನ್ನೈ ಪೆಟ್ರೋಲಿಯಂ ಅವರು ಪೋಸ್ಟ್ ಮಾಡಿದ್ದಾರೆ. ಇಲ್ಲಿ ರೆವೆನ್ಯೂ 65% ಗ್ರೋತ್ ಆಗಿದೆ. ಆದ್ರೆ ಇವರ ಆಪರೇಟಿಂಗ್ ಪ್ರಾಫಿಟ್ 189% ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ ನಲ್ಲಿ ಗ್ರೋ ಆಗಿದೆ. ಅಂಡ್ ನೆಟ್ ಪ್ರಾಫಿಟ್ ಆದ್ರೆ 3 ಟೈಮ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ ನಲ್ಲಿ ಗ್ರೋ ಆಗಿದೆ. ಇವರು ಗ್ರಾಸ್ ರಿಫೈನಿಂಗ್ ಮಾರ್ಜಿನ್ಸ್ $14 ಪರ್ ಬ್ಯಾರಲ್ ಆಗಿದೆ. ಇವರು ಮೆನ್ಷನ್ ಮಾಡ್ತಿರೋದು. ಸೊ ಚೆನ್ನೈ ಪೆಟ್ರೋಲಿಯಂ ಅವರು ಒಳ್ಳೆ ನಂಬರ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಇದು ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡುವಂತ ಮಾರ್ಜಿನ್ಸ್ ಅಂಡ್ ಪ್ರಾಫಿಟಬಿಲಿಟಿ ಅಲ್ಲ, ಇದು ಕ್ರೂಡ್ ಆಯಿಲ್ ಜೊತೆ ಲಿಂಕ್ ಆಗಿರೋ ವಿಷಯ ಅಂತ ನಾವು ಜ್ಞಾಪಕ ಇಟ್ಕೋಬೇಕು. ನೆಕ್ಸ್ಟ್ ಲೋರಸ್ ಲ್ಯಾಬ್ ಬಗ್ಗೆ ಮಾತಾಡ್ಕೋಬೇಕು. ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ ನಲ್ಲಿ ರೆವೆನ್ಯೂಸ್ ನಮಗೆ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಪ್ಲಸ್ ಮಾರ್ಜಿನ್ ನಲ್ಲಿ ಸ್ವಲ್ಪ ಸ್ಲೈಟ್ ಡಿಕ್ಲೈನ್. ಬಟ್ ಇವರು CDM ಬಿಸಿನೆಸ್ ಬಗ್ಗೆ ಮಾತಾಡ್ಕೋಬೇಕು. ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ ನಲ್ಲಿ ಆದ್ರೆ 75% ಗ್ರೋ ಆಗಿದೆ. ಅಂದ್ರೆ ಇಯರ್ ಬೇಸಿಸ್ ನಲ್ಲಿ 105%. ಇದು ಸ್ಟ್ರಾಂಗ್ ಪರ್ಫಾರ್ಮರ್ ಆಗಿದೆ. ಎಂಟೈರ್ ಲಾರಸ್ ಲ್ಯಾಬ್ ರಿಲೇಟೆಡ್ ಆಗಿರುವಂತಹ ಬಿಸಿನೆಸ್ ನಲ್ಲಿ ಅಂಡ್ ರಿಸಲ್ಟ್ಸ್ ಜೊತೆಗೆ 1.20 ಪೈಸಾ ಡಿವಿಡೆಂಡ್ ಪ್ರಕಟಣೆ ಮಾಡಿದ್ದಾರೆ. ಸೊ ಪ್ರೆಸೆಂಟ್ ಇವರು ರಿಸಲ್ಟ್ಸ್ ಅಂತೂ ಸ್ಲೈಟ್ ವೀಕ್ನೆಸ್ ಕಾಣಿಸ್ತಾ ಇದೆ. ಅದು ಸ್ಟಾಕ್ ಆಲ್ರೆಡಿ ಫ್ಯಾಕ್ಟರ್ ಮಾಡಿದೆ ಅಂಡ್ ರಿಸಲ್ಟ್ಸ್ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ತಕ್ಕ ಹಾಗೆ ಇದೆ. ಅಂಡ್ ರೀಸೆಂಟ್ ಕ್ವಾರ್ಟರ್ ನಲ್ಲಿ ಇವರು ಹೇಳ್ತಿರೋದು ಅಪ್ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಇವರು ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತೀವಿ ಅಂತ, ರಿಕವರಿ ಇರಬಹುದು ಅನ್ನೋ ತರ ಮ್ಯಾನೇಜ್ಮೆಂಟ್ ಅಪ್ಡೇಟ್ ಮಾಡ್ತಿದೆ. ನೆಕ್ಸ್ಟ್ BLS ಇಂಟರ್ನ್ಯಾಷನಲ್ ಸರ್ವಿಸಸ್ ಬಗ್ಗೆ ಮಾತಾಡ್ಕೋಬೇಕು. ಸ್ಟಾಕ್ ಇವತ್ತು 9% ವರೆಗೂ ರ್ಯಾಲಿ ಆಗಿದೆ. ಇವರು ಪ್ರೀವಿಯಸ್ ಆಗಿ ಬೋನಸ್ ಕೊಡ್ತಾ ಇದೀವಿ ಅಂತ ಹೇಳಿದ್ರಲ್ಲ, ಆದ್ರೆ ಅದರ ರಿಲೇಟೆಡ್ ಆಗಿ ರಿಕಾರ್ಡ್ ಡೇಟ್ ನ ಅಪ್ಡೇಟ್ ಮಾಡಿರಲಿಲ್ಲ.
ಈಗ ಅದನ್ನ ಅಪ್ಡೇಟ್ ಮಾಡಿದ್ದಾರೆ. ಇವರು ಮೆನ್ಷನ್ ಮಾಡ್ತಿರೋದು ಮೇ 17 ಯಾರಾದ್ರೂ ಡಿಮ್ಯಾಟ್ ಅಕೌಂಟ್ ಅಲ್ಲಿ BLS ಇಂಟರ್ನ್ಯಾಷನಲ್ ಶೇರ್ಸ್ ಇರುತ್ತಲ್ಲ ಅವ್ರಿಗೆ ಬೋನಸ್ ಬರೋದಕ್ಕೆ ಎಲಿಜಿಬಿಲಿಟಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇವರು ಪ್ರೀವಿಯಸ್ ಆಗಿ ಮೆನ್ಷನ್ ಮಾಡಿರೋ ಬೋನಸ್ 1:1 ಮೀನ್ಸ್ ಪರ್ ಈಚ್ ಶೇರ್ಗೆ ಅಡಿಷನಲ್ ಶೇರ್ ಆಡ್ ಆಗುತ್ತೆ ಅಂತ ಇವರು ಮೆನ್ಷನ್ ಮಾಡ್ತಿದ್ದಾರೆ. ನೆಕ್ಸ್ಟ್ ನಿಫ್ಟಿ, ಅದೇ ತರ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮಾತಾಡ್ಕೊಂಡ್ರೆ ನಿಫ್ಟಿ ಸಪೋರ್ಟ್ ಪ್ರೆಸೆಂಟ್ ಲೆವೆಲ್ಸ್ ಇಂದ ಡೌನ್ ಸೈಡ್ ಬರ್ತಿದ್ರೆ 17,160 ಆಗಿ ಗಮನಿಸ್ತಾ ಇದೀನಿ. ಆ ಲೆವೆಲ್ಸ್ ಬ್ರೇಕ್ ಆದ್ರೆ 17,080 to 17,050. ರೀಸೆಂಟ್ ಡೇಸ್ ಅಲ್ಲಿ ನೀವು ಗಮನಿಸ್ತಾ ಇದ್ರೆ ಮಲ್ಟಿಪಲ್ ಟೈಮ್ಸ್ ನಮಗೆ ಈ ಲೆವೆಲ್ ಹತ್ರನೇ ಇಂಪಾರ್ಟೆಂಟ್ ಝೋನ್ ಅಂತೂ ಆಕ್ಟ್ ಆಗಿದೆ. ಅಪ್ ಸೈಡ್ 17,270 ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ಅದು ಬ್ರೇಕ್ ಆದ್ರೆ ಇವತ್ತು ಫೇಸ್ ಮಾಡಿರೋ ಝೋನು 17,330 ನೆಕ್ಸ್ಟ್ ಲೆವೆಲ್ ಆಫ್ ರೆಸಿಸ್ಟೆಂಟ್ ಆಗಿ ಗಮನಿಸ್ತಾ ಇದ್ದೀನಿ. ಅಂಡ್ ಈವನ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಲೆವೆಲ್ಸ್ ಇಂದ ಡೌನ್ ಸೈಡ್ ಬಂದ್ರೆ 36,120 to 36,080 ಇದು ಇಂಪಾರ್ಟೆಂಟ್ ಸಪೋರ್ಟ್. ಇಫ್ ಅದೇನಾದ್ರೂ ಬ್ರೇಕ್ ಆದ್ರೆ 35,870. ಬಟ್ ರೆಸಿಸ್ಟೆಂಟ್ ಇಮಿಡಿಯೇಟ್ ಆಗಿರೋದು 36,440 ಗಮನಿಸ್ತಾ ಇದ್ದೀನಿ. ಇದು ಪ್ರೀವಿಯಸ್ ಆಗೇನು ಮಲ್ಟಿಪಲ್ ಟೈಮ್ಸ್ ನಾವು ಮಾತಾಡ್ಕೊಂಡಿದೀವಿ. ಇವನ್ ಇವತ್ತು ಒನ್ ಡೈರೆಕ್ಷನ್ ಅಲ್ಲಿ ರ್ಯಾಲಿ ಬಂದ ಮೇಲೂ ಅಟ್ ದ ಎಂಡ್ ಆಫ್ ದ ಸೆಷನ್ ಇಲ್ಲಿ ನಮಗೆ ರಿಜೆಕ್ಷನ್ ಕಾಣಿಸಿದೆ. ಅದರಿಂದ ಗ್ಯಾಪ್ ಅಪ್ ಆಗ್ತಿದ್ರು ಈ ಲೆವೆಲ್ ಅಬೋವ್ ಸಸ್ಟೈನ್ ಆಗತ್ತಾ ಇಲ್ಲ ಅನ್ನೋದು ಫರ್ದರ್ ಮೂವ್ ಡೈರೆಕ್ಟ್ ಮಾಡುತ್ತೆ. ಸೊ ಅದರಿಂದ 36,440 ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ಗಮನಿಸ್ತಾ ಇದ್ದೀನಿ. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಬಗ್ಗೆ ಮಾತಾಡ್ಕೊಂಡ್ರೆ ಪ್ರೆಸೆಂಟ್ ಇರೋ ಡೇಟಾ ಪ್ರಕಾರ 17,000 to 17,400 ಹತ್ರ ಕಾಂಟ್ರಾಕ್ಟ್ ಅಂತೂ ಹೆವಿಯಾಗಿ ಬಿಲ್ಡ್ ಆಗ್ತಿದೆ. ಇದೊಂದು 400 ಪಾಯಿಂಟ್ ಝೋನ್ಸ್. ಆದ್ರೆ ರೀಸೆಂಟ್ ಟೈಮ್ಸ್ ಅಲ್ಲಿ ಮಾರ್ಕೆಟ್ ಗ್ಯಾಪ್ ಅಪ್ ಅಂಡ್ ಗ್ಯಾಪ್ ಡೌನ್ ನೋಡ್ತಾ ಇದೀವಲ್ಲ, ಅದರಿಂದ ಇನ್ ಸ್ವಲ್ಪ ಸೇಫ್ಟಿ ಆಕ್ಟ್ ಮಾಡೋದಕ್ಕೋಸ್ಕರ ಟಾಪ್ ಸೈಡ್ 17,500 ಅಂಡ್ ಡೌನ್ ಸೈಡ್ 16,800 ಇಂಪಾರ್ಟೆಂಟ್ ರೇಂಜ್ ಆಗಿ ಪರ್ಸನಲ್ ಆಗಿ ನಾನು ಗಮನಿಸ್ತಾ ಇದ್ದೀನಿ. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸ್. ನಮ್ಮ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಪೇಜ್ ನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.